ಭಾರತದ ನಾಲ್ಕನೇ ಅತಿದೊಡ್ಡ ಮಹಾನಗರ, ಸ್ಟಾರ್ಟ್ಅಪ್ ಹಾಗೂ ಬಿಸ್ನೆಸ್ಗಳ ಜನ್ಮಸ್ಥಳ ಬೆಂಗಳೂರಿನ ಇತಿಹಾಸ ಇವತ್ತು ನಿನ್ನೆಯದಲ್ಲ. ಚೆನ್ನೈ, ಮುಂಬೈ, ಕೋಲ್ಕತ್ತಾಗಿಂತ ಹಳೆ ಇತಿಹಾಸ ಇರುವ ಬೆಂಗಳೂರನ್ನು ಕಟ್ಟಿದ್ದು ಕನ್ನಡ ರಾಜರು ಮತ್ತು ಮರಾಠರು. ಇದು ಮೈಸೂರು ಮಹಾರಾಜರ ಅಚ್ಚುಮೆಚ್ಚಿನ ನಗರ ಹೇಗಾಯಿತು, ಇದು ಬ್ರಿಟಿಷರ ಕೈಗೆ ಹೇಗೆ ಹೋಯಿತು, ಮತ್ತೆ ಈ ನಗರವನ್ನ ಕಾಪಾಡಿದ್ದು ಹೇಗೆ? 16ನೇ ಶತಮಾನದಲ್ಲಿ ಯುದ್ಧ ಭೂಮಿಯಾಗಿದ್ದ ಬೆಂಗಳೂರು ಇವತ್ತು ಭಾರತದ ಪ್ರಖ್ಯಾತ ಸಿಲಿಕಾನ್ ಸಿಟಿ ಹೇಗಾಯಿತು? ಅಂಡ್ ಫ್ರೆಂಡ್ಸ್, ಇದೆಲ್ಲ ತಿಳ್ಕೋಬೇಕು ಅಂದ್ರೆ ನೀವ್ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡ್ಬೇಕಾಗುತ್ತೆ. ಯಶವಂತಪುರದಲ್ಲಿ ಸಿಕ್ಕಿರೋ ರೋಮನ್ ಕಾಯಿನ್ಸ್ ನಮಗೆ ಬೆಂಗಳೂರಿನ ಇತಿಹಾಸ ಸುಮಾರು 2000 ವರ್ಷಕ್ಕೂ ಹಳೆದು ಅಂತ ತಿಳಿಸುತ್ತೆ. ಪ್ರಭು ಕೆಂಪೇಗೌಡರು ಬೆಂಗಳೂರನ್ನು ನಿರ್ಮಾಣ ಮಾಡುವಾಗ ಗೌಡರ ಸಂಪ್ರದಾಯದ ಪ್ರಕಾರ 4 ಬಿಳಿ ಬಣ್ಣದ ಎತ್ತುಗಳನ್ನು ಅವರು ತೀರ್ಮಾನ ಮಾಡಿರುವ ಜಾಗಗಳಿಗೆ ಕಳಿಸ್ತಾರೆ. ಈ ಎತ್ತುಗಳ ನೇಗಿಲಿನಿಂದ ಎಲ್ಲೆಲ್ಲಿ ಗುರುತುಗಳು ಬೀಳುತ್ತೋ ಅದೇ ಇವತ್ತಿನ ಚಿಕ್ಕಪೇಟೆ ಮತ್ತು ದೊಡ್ಡಪೇಟೆ. ಕೆಂಪೇಗೌಡರು ಈ ನಗರವನ್ನು ಅತಿ ಸುಂದರವಾಗಿ ನಿರ್ಮಾಣ ಮಾಡಿದರು. ಈ ನಗರದ ಪ್ರತಿಯೊಂದು ರಸ್ತೆಯು ನಿರ್ದಿಷ್ಟವಾದ ವ್ಯಾಪಾರಿಗಳಿಗೆ ಮೀಸಲಾಗಿತ್ತು. ಹರಳಿಪೇಟೆ ಹತ್ತಿ ಮಾರಾಟ ಮಾಡುವವರಿಗೆ, ಕುಂಬಾರಪೇಟೆ ಕುಂಬಾರರಿಗೆ, ಬಳೆಪೇಟೆ ಬಳೆಗಾರರಿಗೆ, ಹೀಗೆ ಅವರವರ ವ್ಯಾಪಾರಕ್ಕೆ ತಕ್ಕಂತೆ ರಸ್ತೆಗಳು ಮೀಸಲಾಗಿದ್ದವು. ಇದೆಲ್ಲ ಕೆಂಪೇಗೌಡರ ಬುದ್ಧಿವಂತಿಕೆ ಹಾಗೂ ಪ್ರಾಮಾಣಿಕತೆಯಿಂದನೇ ಸಾಧ್ಯವಾಗಿದ್ದು. ಕೆಂಪೇಗೌಡರು ಯಲಹಂಕ ಕ್ಷೇತ್ರದಲ್ಲಿ ನಾಡಪ್ರಭುವಾಗಿ 46 ವರ್ಷ ಆಳ್ವಿಕೆಯನ್ನ ಮಾಡ್ತಾರೆ. ಕೆಂಪೇಗೌಡರು ವಿಜಯನಗರ ಸಾಮ್ರಾಜ್ಯದ ಒಬ್ಬ ಪ್ರಾಮಾಣಿಕ ಸಾಮಂತ ರಾಜರಾಗಿದ್ದರು. ಆಗ ಅಚ್ಯುತರಾಯ ಈ ಸಾಮ್ರಾಜ್ಯವನ್ನು ಆಳ್ವಿಕೆ ಮಾಡ್ತಿದ್ರು. ಈ ವಿಜಯನಗರ ಸಾಮ್ರಾಜ್ಯ ಸಾಮಂತ ರಾಜರ ದಬ್ಬಾಳಿಕೆಯಿಂದ ಛಿದ್ರವಾದಾಗ ಕೆಂಪೇಗೌಡರು ಹಲವಾರು ರಾಜರನ್ನು ಸೋಲಿಸಿ ವಿಜಯನಗರವನ್ನು ಒಂದಾಗಿ ಮಾಡ್ತಾರೆ. ಹೀಗೆ ಅವರು ತಮ್ಮ ಪ್ರಾಮಾಣಿಕತೆಯನ್ನ ತಮ್ಮ ರಾಜರಿಗೆ ತೋರಿಸ್ತಾರೆ. ಆದ್ರೆ ಕೆಲವು ವರ್ಷ ಕಳೆದ ನಂತರ ಬೆಂಗಳೂರಿನಲ್ಲಿ ಅವರು ನಾಣ್ಯಗಳನ್ನು ತಯಾರಿಸಲು ಆದೇಶವನ್ನು ನೀಡ್ತಾರೆ. ಆದ್ರೆ ಇದನ್ನ ರಾಜ ತಪ್ಪಾಗಿ ತಿಳ್ಕೊಂಡು ಅವರ ಆಸ್ತಿ ಹುದ್ದೆಗಳನ್ನು ಜಪ್ತಿ ಮಾಡಿ ಹಂಪಿಯಲ್ಲಿ ಇವರನ್ನ ಸೆರೆ ಹಿಡಿತಾರೆ. ಇವರು ಸೆರೆಯಲ್ಲಿ ಇರುವಾಗ ವಿಜಯನಗರದ ಸಾಮಂತ ರಾಜರು ಬಿಜಾಪುರ, ಗೋಲ್ಕೊಂಡ ಇವರ ಆರ್ಭಟಕ್ಕೆ ಇಡೀ ವಿಜಯನಗರವೇ ಸಿಕ್ಕಿಕೊಳ್ಳುತ್ತೆ. ಈ ಸಮಯದಲ್ಲಿ ರಾಜನಿಗೆ ತುಂಬಾ ಕಷ್ಟವಾಗುತ್ತೆ. ಆಗ ರಾಜರಿಗೆ ಯಾವುದೇ ಆಯ್ಕೆಗಳು ಇಲ್ಲದೆ ಕೆಂಪೇಗೌಡರನ್ನು ಸೆರೆಯಿಂದ ಬಿಡಿಸ್ತಾರೆ. ಇವರು ತಮ್ಮ ಸೆರೆವಾಸವನ್ನು ಮುಗಿಸಿ ಬೆಂಗಳೂರಿಗೆ ಬಂದ ಮೇಲೂ ತಮ್ಮ ರಾಜರಿಗೆ ಪ್ರಾಮಾಣಿಕರಾಗಿರ್ತಾರೆ. ಬೆಂಗಳೂರನ್ನು ಆಳುವಾಗ ಇವರು ಹಲವಾರು ಐತಿಹಾಸಿಕ ಜಾಗಗಳನ್ನು ನಿರ್ಮಾಣ ಮಾಡುತ್ತಾರೆ. ಆಗಿನ ಬಸವ ದೇವಾಲಯ, ಇವಾಗಿನ ಬಸವನಗುಡಿ. ಇವರ ಕಾಲದಲ್ಲಿ ಬೆಂಗಳೂರಿನ ಸುಧಾರತೆಯನ್ನು ಮರಾಠರು ತಮ್ಮ ಪುಸ್ತಕದಲ್ಲಿ ಬರೆದಿದ್ದಾರೆ. ಅವರ ಕಾಲದಲ್ಲಿ ಬೆಂಗಳೂರು ದೊಡ್ಡ ದೊಡ್ಡ ಕೆರೆಗಳು, ಅದರ ಸುತ್ತ ಕಟ್ಟಿರುವ ಕೋಟೆ ಹಾಗೂ ರಂಗಿತ ಚಿತ್ರದಲ್ಲಿ ಇರುವ ಸುಂದರವಾದ ಮನೆಗಳು, ವೃತ್ತಗಳು, ಮಾರುಕಟ್ಟೆಗಳು ಹಾಗೂ ರಾಜಧಾನಿಯ ಕೇಂದ್ರ ಬಿಂದುವಾದ ಅರಮನೆಯಿಂದ ಕೂಡಿತ್ತು. ಕೆಂಪೇಗೌಡರ ನಂತರ ಅವರ ಮಗ ಗಿಡ್ಡೇಗೌಡ ಈ ಕ್ಷೇತ್ರದ ನೇತೃತ್ವವನ್ನು ಪಡೆದರು. ಇವರ ಕಾಲದಲ್ಲಿ ವಿಜಯನಗರ ತನ್ನ ಅಂತ್ಯಕ್ಕೆ ತಲುಪಿತ್ತು. ಬಿಜಾಪುರ್, ಗೋಲ್ಕೊಂಡ, ಅಹಮದನಗರ್, ಬೀದರ್ ಎಂಬ 4 ಮುಸ್ಲಿಂ ಸುಲ್ತಾನರು ಸೇರಿ ಈ ರಾಜ್ಯವನ್ನು ಅಂತ್ಯಕ್ಕೆ ತಂದರು. ಬಿಜಾಪುರ್ ಸುಲ್ತಾನ್ ಮೈಸೂರನ್ನು ತನ್ನ ವಶಕ್ಕೆ ಪಡೆದುಕೊಂಡು ಬೆಂಗಳೂರನ್ನು ಆಕ್ರಮಣ ಮಾಡ್ತಾನೆ. ಕೆಂಪೇಗೌಡರ ಮೊಮ್ಮಗ ಇಮ್ಮಡಿ ಕೆಂಪೇಗೌಡ 3 ದಿನದ ಯುದ್ಧದ ನಂತರ 100 ವರ್ಷಕ್ಕೆ ಮುಂಚೆ ತನ್ನ ತಾತ ಕಟ್ಟಿದ್ದ ಈ ಬೆಂಗಳೂರನ್ನು ಸೋತು ಹೋಗ್ತಾರೆ. ಈ ಯುದ್ಧದ ನಂತರ ಇಮ್ಮಡಿಯವರು ಬಿಜಾಪುರದ ಸಾಮಂತ ರಾಜರಾಗಿ ಉಳ್ಕೊಳ್ತಾರೆ. ಬಿಜಾಪುರದ ಇಷ್ಟು ದೊಡ್ಡ ಸಾಮ್ರಾಜ್ಯ ಕಟ್ಟುವುದರಲ್ಲಿ ಅವರ ಸೇನಾಧಿಪತಿ ಕೂಡ ತುಂಬಾ ಪ್ರಮುಖರಾಗಿದ್ದರು. ಇವರ ಸಹಾಯ ಇಲ್ಲದಿದ್ದರೆ ಬೆಂಗಳೂರನ್ನು ಗೆಲ್ಲಲು ಸಾಧ್ಯ ಇರಲಿಲ್ಲ. ಹೀಗೆ ಬೆಂಗಳೂರಿಗೆ ಅದರ ನಂತರ ರಾಜ ಸಿಕ್ಕಿದ್ರು. ಈ ಸೇನಾಧಿಪತಿಯ ಸಹಾಯದಿಂದ ಖುಷಿಯಾಗಿ ಬಿಜಾಪುರದ ರಾಜರು ಇವರಿಗೆ ಬೆಂಗಳೂರನ್ನು ನೀಡುತ್ತಾರೆ. ಈ ಮರಾಠ ಬೇರೆ ಯಾರು ಅಲ್ಲ, ಅದು ಸಹಾಜಿ ಭೋಸ್ಲೆ. ಸಹಾಜಿ ಭೋಸ್ಲೆ ಯಾರು ಅಂದ್ರೆ ಛತ್ರಪತಿ ಶಿವಾಜಿ ಅವರ ತಂದೆ. ಹೀಗೆ ಬೆಂಗಳೂರಿಗೆ ತನ್ನ ಮೊದಲ ಮರಾಠ ರಾಜ ಸಿಕ್ಕಿದ್ದು. ಸಹಾಜಿ ಭೋಸ್ಲೆಯ ನಂತರ ಬೆಂಗಳೂರಿನ ನೇತೃತ್ವವನ್ನು ಅವರ ಕಿರಿಯ ಮಗ ವೆಂಕೋಜಿ ಭೋಸ್ಲೆಗೆ ಸಿಗುತ್ತೆ. ಭಾರತದ ಉತ್ತರ ಹಾಗೂ ಮಧ್ಯಭಾಗವನ್ನು ವಶಪಡಿಸಿ ಔರಂಗಜೇಬ್ ನೇತೃತ್ವದಲ್ಲಿ ಮೊಘಲ ಸೇನೆಯು ಈಗ ಮಹಾರಾಷ್ಟ್ರ, ಆಂಧ್ರ ಹಾಗೂ ಕರ್ನಾಟಕಕ್ಕೆ ನುಗ್ಗಿತ್ತು. ದಕ್ಷಿಣ ಭಾರತ 2 ಶಕ್ತಿಶಾಲಿ ಸಾಮ್ರಾಜ್ಯಗಳಾದ ಬಿಜಾಪುರ ಮತ್ತು ಗೋಲ್ಕೊಂಡ ಇದನ್ನು ನೋಡಿ ತಮ್ಮನ್ನು ಮೊಘಲರಿಗೆ ಶರಣಾಗುತ್ತಾರೆ. ಇದನ್ನೆಲ್ಲ ನೋಡಿದ ವೆಂಕೋಜಿ ಭೋಸ್ಲೆ ಅವರು ಮೈಸೂರಿನ ಒಡೆಯರಾದ ಚಿಕ್ಕದೇವರಾಜ ಒಡೆಯರಿಗೆ ಬೆಂಗಳೂರನ್ನು ಮಾರಲು ಸಂದೇಶ ಕೊಟ್ಟಿರ್ತಾರೆ. ಆದ್ರೆ ಯಾವಾಗ ಅವರು ತಾಂಜಾವೂರ್ಗೆ ಹೋಗ್ತಾರೋ ಆಗ ಔರಂಗಜೇಬ್ನ ಹೊಡೆತಕ್ಕೆ ಬೆಂಗಳೂರು ಕುಸಿದು ಬೀಳುತ್ತೆ. ಹೀಗೆ ಬೆಂಗಳೂರು ಈಗ ಮೊಘಲರ ಕೈಗೆ ತಲುಪುತ್ತೆ. ಈಗಿನ ಕಾಲದಲ್ಲಿ ಹೇಗೆ ಬೆಂಗಳೂರಿನಲ್ಲಿ ಹಲವಾರು ಭಾಷೆ ಮಾತಾಡ್ತಾರೋ ಹಾಗೆ ಮೊಘಲರ ಕಾಲದಲ್ಲಿ ಬೆಂಗಳೂರಿನವರು ಪಂಜಾಬಿ, ರಾಜಸ್ಥಾನಿ, ಗುಜರಾತಿ, ಮೊಘಾಲೈ ಮತ್ತು ಪರ್ಷಿಯನ್ ಭಾಷೆಗಳನ್ನ ಮಾತಾಡ್ತಿದ್ರು. ಮೊಘಲರು ಕೆಂಪೇಗೌಡರು ಕಟ್ಟಿದ್ದ ಈ ಕೋಟೆಯನ್ನು ತನ್ನ ಸೇನೆಯ ಅವಶ್ಯಕತೆಗಳಿಗಾಗಿ ಬಳಸ್ತಿದ್ರು. ಮೊಘಲರು ಬೆಂಗಳೂರನ್ನು ಆಳಿದ್ರು ಅಂತ ಹೇಳೋದಕ್ಕೆ ಈಗ ಉಳಿದಿರೋದು ಒಂದೇ ಗುರುತು,
ಅದು ಬೆಂಗಳೂರಿನ ಸಂಗೀನ್ ಜಮಾ ಮಸೀದಿ. ಇದು ಈ ನಗರದ ಪ್ರಾಚೀನವಾದ ಮಸೀದಿಯಾಗಿದೆ. ವೆಂಕೋಜಿ ಭೋಸ್ಲೆ 10 ವರ್ಷಗಳ ಹಿಂದೆ ಏನು ಮಾಡಲು ಪ್ರಯತ್ನ ಪಟ್ಟರೋ ಅದನ್ನು ಮೊಘಲರು 3 ವರ್ಷದ ನಂತರ ಬೆಂಗಳೂರನ್ನು ಚಿಕ್ಕದೇವರಾಜ ಒಡೆಯರಿಗೆ 3 ಲಕ್ಷ ರೂಪಾಯಿಗಳಿಗೆ ಮಾರಿಬಿಡ್ತಾರೆ. ಚಿಕ್ಕದೇವರಾಜ ಒಡೆಯರು ಬರೀ ಕೋಟೆಗಳನ್ನು, ದೇವಾಲಯಗಳನ್ನು ಕಟ್ಟೋದಕ್ಕೆ ಮಾತ್ರ ಪ್ರಸಿದ್ಧರಾಗಿರ್ಲಿಲ್ಲ, ಹಾಗೆ ರಾಜತಂತ್ರದಲ್ಲೂ ಇವರಿಗೆ ಸರಿಸಾಟಿಯಾಗಿ ಯಾರೂ ಇರಲಿಲ್ಲ. ಇವರ ತಮ್ಮ ಬುದ್ಧಿವಂತಿಕೆಯಿಂದ ಮೊಘಲರ ಜೊತೆ ಹಲವಾರು ಒಪ್ಪಂದಗಳನ್ನು ಮಾಡಿಕೊಂಡು ತಮ್ಮ ರಾಜ್ಯವನ್ನು ಕಾಪಾಡಿಕೊಳ್ತಾರೆ. ಇವರ ಕಾಲದಲ್ಲಿ ಬೆಂಗಳೂರಿನ KR ರೋಡ್ ನಲ್ಲಿ ವೆಂಕಟಸ್ವಾಮಿ ದೇವಾಲಯವನ್ನು ಕಟ್ಟಿಸ್ತಾರೆ, ಹಾಗೆ 2ನೇ ಕೋಟೆಯನ್ನು ಕೂಡ ಕಟ್ತಾರೆ. ತದನಂತರ 60 ವರ್ಷಗಳ ಕಾಲ ಬೆಂಗಳೂರು ಮೈಸೂರಿನ ವಶದಲ್ಲಿ ಇರುತ್ತೆ. ಮರಾಠ ಸಾಮ್ರಾಜ್ಯ ಹಾಗೂ ಹೈದರಾಬಾದ್ ನವಾಬರು ತಮ್ಮ ರಾಜ್ಯವನ್ನು ಕಟ್ಟೋದಕ್ಕೆ ಶುರು ಮಾಡ್ತಾರೆ. 1759ರಲ್ಲಿ ಮರಾಠರು ಯಾವಾಗ ಬೆಂಗಳೂರನ್ನು ವಶಪಡಿಸಿಕೊಳ್ಳೋದಕ್ಕೆ ಬರ್ತಾರೋ ಆ ಸಮಯದಲ್ಲಿ ಮೈಸೂರು ಬಹಳ ಕಷ್ಟದಲ್ಲಿ ಸಿಕ್ಕಿಕೊಳ್ಳುತ್ತೆ. ಆಗ ಮೈಸೂರು ಸೇನೆಯ ಸೇನಾಧಿಪತಿ ತಮ್ಮ ಸಾಹಸ ಹಾಗೂ ಯುದ್ಧ ನೀತಿಗಳಿಂದ ಮರಾಠರನ್ನು ಬೆಂಗಳೂರಿನಿಂದ ಹೊರಗಾಕ್ತಾರೆ. ಈ ಸಾಹಸವನ್ನು ಮೆಚ್ಚಿಕೊಂಡು ಮೈಸೂರಿನ ಒಡೆಯರಾದ 2ನೇ ಕೃಷ್ಣರಾಜ ಒಡೆಯರು ಅವರಿಗೆ ಮೈಸೂರಿನ ನವಾಬ್ ಎಂಬ ಸ್ಥಾನವನ್ನು ಕೊಡಲು ಅರಮನೆಗೆ ಕರೀತಾರೆ. ಇದು ಬೇರೆ ಯಾರು ಅಲ್ಲ, ಈ ಸೇನಾಧಿಪತಿಯ ಹೆಸರು ಹೈದರಾಲಿ. ಹೈದರಾಲಿಯ ಗುರಿ ಇದಕ್ಕಿಂತ ಬಹಳ ದೊಡ್ಡದಾಗಿತ್ತು. 2 ವರ್ಷದ ನಂತರ ಇವರು ಮೈಸೂರಿನ ಪ್ರಧಾನಮಂತ್ರಿ ಹಾಗೂ ಯುವರಾಜನನ್ನು ಅವರ ಅರಮನೆಯಲ್ಲಿ ಬಂಧಿಸಿಕೊಳ್ತಾರೆ. ಈಗ ಹೈದರಾಲಿಯ ಎದುರು ನಿಲ್ಲೋದಕ್ಕೆ ಯಾರೂ ಇರಲಿಲ್ಲ. ಇದನ್ನು ನೋಡಿ ಅವರ ತಮ್ಮನೇ ಮೈಸೂರಿನ ರಾಜನೆಂದು ಘೋಷಿಸ್ತಾರೆ. ಹೈದರಾಲಿ ರಣತಂತ್ರದಲ್ಲಿ ಬಹಳ ಚುರುಕಾಗಿದ್ರು. ಇವರು ಪಾಂಡಿಚೇರಿಯಲ್ಲಿ ಇರುವ ಫ್ರೆಂಚ್ ಸೇನೆಯನ್ನು ನೋಡಿ ಅವರ ಯುದ್ಧ ಶೈಲಿಯನ್ನು ಇಷ್ಟಪಟ್ಟಿದ್ರು. ಹೀಗೆ ಅವರು ತಮ್ಮ ಸೈನಿಕರನ್ನು ಫ್ರೆಂಚ್ ಸೇನೆಯ ಸಹಾಯದಿಂದ ಯುರೋಪಿಯನ್ ಯುದ್ಧ ಶೈಲಿಯನ್ನು ಕಲಿಸ್ತಾರೆ. ಇವರ ಸೈನಿಕರೆಲ್ಲ ಯುದ್ಧದಲ್ಲಿ ನಿಪುಣರಾದ ನಂತರ ಇವರು ಮೈಸೂರನ್ನು ಆಂಧ್ರ, ತಮಿಳುನಾಡು ಮತ್ತು ಕರ್ನಾಟಕದ ಹಲವು ಜಾಗಗಳಲ್ಲಿ ಆಕ್ರಮಣ ಮಾಡೋದಕ್ಕೆ ಶುರು ಮಾಡ್ತಾರೆ. ಆದರೆ ಇದರಲ್ಲಿ ಒಂದು ಸಮಸ್ಯೆ ಇತ್ತು. ಇವರು ವಶಪಡಿಸಿದ್ದ ರಾಜ್ಯಗಳು ಮೊದಲೇ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಸೇರಿತ್ತು. ಹೈದರಾಲಿ ಇದನ್ನ ನೋಡಿ ಅವರ ಜೊತೆ ಒಪ್ಪಂದ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರೆ, ಆದ್ರೆ ಅದು ಸಾಧ್ಯವಾಗಲ್ಲ. ಇವಾಗ ಹೈದರಾಲಿ ಹತ್ರ ಯುದ್ಧ ಬಿಟ್ರೆ ಯಾವುದೇ ದಾರಿ ಇರೋದಿಲ್ಲ. ಹೀಗೆ ಶುರುವಾಗಿದ್ದು ಮೊದಲ ಆಂಗ್ಲ ಮೈಸೂರು ಯುದ್ಧ. ಈ ಯುದ್ಧದಲ್ಲಿ ಮೈಸೂರು ಸಾಮ್ರಾಜ್ಯದ ವಿರುದ್ಧ ಬ್ರಿಟಿಷರು, ಮರಾಠರು ಹಾಗೆ ನಿಜಾಮರು ಇದ್ರು. ಈ ಯುದ್ಧ ಬೇರೆ ಎಲ್ಲೂ ಅಲ್ಲ, ಬೆಂಗಳೂರಿನ 2ನೇ ಕೋಟೆಯಲ್ಲಿ ಪ್ರಾರಂಭವಾಗುತ್ತೆ. ಈ ಯುದ್ಧಕ್ಕೆ ಸಿದ್ಧವಾಗುವಾಗ ಅವರು ಬೆಂಗಳೂರಿನಲ್ಲಿ ಪ್ರಯೋಗಾಲಯಗಳನ್ನು ಮಾಡಿಡ್ತಾರೆ. ಈ ಪ್ರಯೋಗಾಲಯಗಳಲ್ಲಿ ಹೈದರಾಲಿ ಮತ್ತು ಅವರ ಮಗ ಟಿಪ್ಪು ಸುಲ್ತಾನ್ ಅವರ ನವೀನ ಯುದ್ಧ ನೀತಿಗಳು ಮತ್ತು ಶಸ್ತ್ರಗಳನ್ನು ತಯಾರಿಸ್ತಿದ್ರು. ಇಲ್ಲಿ ಅವರ ವಿಶ್ವ ಪ್ರಸಿದ್ಧವಾದ ರಾಕೆಟ್ ಗಳನ್ನು ತಯಾರಿಸ್ತಿದ್ರು. ಈ ರಾಕೆಟ್ ಗಳ ಸಹಾಯ ಮತ್ತು ಚಿಕ್ಕದೇವರಾಜ ಕಟ್ಟಿರುವ 2ನೇ ಕೋಟೆಯ ಸಹಾಯದಿಂದ ಹೈದರಾಲಿ ಮೊದಲ ಆಂಗ್ಲ ಮೈಸೂರು ಯುದ್ಧವನ್ನು ಗೆಲ್ತಾರೆ. ಟಿಪ್ಪು ಸುಲ್ತಾನರ ಸಮಯದಲ್ಲಿ ಮೈಸೂರು ಸಾಮ್ರಾಜ್ಯ ಇಡೀ ಭಾರತದಲ್ಲೇ ಶ್ರೀಮಂತ ರಾಜ್ಯವಾಗಿತ್ತು. ಆ ಸಮಯದಲ್ಲಿ ರೇಷ್ಮೆ ಮತ್ತು ಬಟ್ಟೆಯ ವ್ಯಾಪಾರ ಪ್ರಮುಖ ಸಂಪಾದನೆಯಾಗಿತ್ತು. ಹೈದರಾಲಿಯ ಸಮಯದಲ್ಲಿ ಹಲವಾರು ರಂಗುರಂಗಿನ ಹೂವುಗಳನ್ನು ಬೆಳೆಯುವ ರೈತರನ್ನು ಗುರುತಿಸಿ ಅವರಿಗೆ ಬೆಂಗಳೂರಿನ ಫಲವತ್ತಾದ ಭೂಮಿಯನ್ನು ನೀಡಿ ಅವರಿಗೆ ಹೂವನ್ನು ಬೆಳೆಯಲು ಆದೇಶ ನೀಡುತ್ತಿದ್ರು. ಹೀಗೆ ಬೆಂಗಳೂರಿನಲ್ಲಿ ಒಂದು ಅತಿ ಸುಂದರವಾದ ವನ ನಿರ್ಮಾಣವಾಯಿತು. ಅದು ಬೇರೆ ಯಾವ ಜಾಗ ಅಲ್ಲ, ಇವತ್ತಿನ ಲಾಲ್ ಬಾಗ್ ಹಾಗೂ ಬೊಟಾನಿಕಲ್ ಗಾರ್ಡನ್. ಹೈದರಾಲಿ ಇದನ್ನು 1760ರಲ್ಲಿ ನಿರ್ಮಾಣ ಮಾಡಲು ಹೇಳ್ತಾರೆ. ಅದನ್ನು ತದನಂತರ ತಿಗಳು ಜನಾಂಗದ ಸಹಾಯದಿಂದ ಟಿಪ್ಪು ಸುಲ್ತಾನರು ಕಟ್ತಾರೆ. ಇಂದಿಗೂ ಲಾಲ್ ಬಾಗ್ ಬೆಂಗಳೂರಿನ ಒಂದು ಪ್ರಸಿದ್ಧವಾದ ಜಾಗವಾಗಿದೆ. ಅಂಡ್ ಫ್ರೆಂಡ್ಸ್, ಈ ವಿಡಿಯೋ ಬಗ್ಗೆ ನಿಮ್ಗೆ ಏನಾದ್ರು ಹೇಳ್ಬೇಕು ಅನ್ಸಿದ್ರೆ ಕಮೆಂಟ್ ಸೆಕ್ಷನ್ ನಿಮ್ಗೋಸ್ಕರನೇ ಓಪನ್ ಇರುತ್ತೆ. ಜೊತೆಗೆ ಇದೇ ರೀತಿಯ ಇನ್ಫಾರ್ಮೇಟಿವ್ ವಿಡಿಯೋಸ್ಗೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಅಂಡ್ ವಿಡಿಯೋನ ಲೈಕ್ ಮಾಡೋದು, ಶೇರ್ ಮಾಡೋದನ್ನ ಮರಿಬೇಡಿ.